ಮತ್ತೊಂದು ಕಡೆ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಸಂದಿಗ್ಧ ಪರಿಸ್ಥಿತಿ. ಭಾರತ ಇಲ್ಲಿವರೆಗೂ ಪಾಕಿಸ್ತಾನದ ವಿರುದ್ಧ ನೇರಾನೇರ ಯುದ್ಧಕ್ಕೆ ಇಳಿದಿಲ್ವಲ್ಲ ಅಂತ ಹೇಳಿ ಅನೇಕ ಮಂದಿ ಕಾತರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸದ್ದಿಲ್ಲದೆ ಯುದ್ಧ ನಡೆಸ್ತಾ ಇದೆ ಭಾರತ. ಡೈರೆಕ್ಟ್ ಆಗಲ್ಲ, ಬದಲಾಗಿ ಪರೋಕ್ಷವಾಗಿ ಈಗಾಗಲೇ ಸಿಂಧೂ ನದಿ ನೀರನ್ನ ಬಂದ್ ಮಾಡಿದೆ. ಇದೀಗ ಪಾಕಿಸ್ತಾನದ ಮೇಲೆ ಡಿಜಿಟಲ್ ಬಾಂಬ್ ಸಿಡಿಸಿದೆ ಭಾರತ. ಜೊತೆಗೆ ಆರ್ಥಿಕ ಸಮರಕ್ಕೂ ಕೂಡ ಮುಂದಾಗಿದೆ. ಇಷ್ಟಾದ್ರೂ ಕೂಡ ಪಾಕ್ ಉಸಿರಾಡಿದ್ರೆ ಆಗ ಮಾತ್ರ ನೇರ ಯುದ್ಧ ಮಾಡಲಿಕ್ಕೆ ಸಾಧ್ಯ. ಪಾಕ್ ವಿರುದ್ಧ ಅದಾಗಲೇ ಯುದ್ಧ ಆರಂಭ. ಡಿಜಿಟಲ್ ಎಕನಾಮಿಕಲ್ ವಾರ್ ಸ್ಟಾರ್ಟ್. ಪೆಹಲ್ಗಾಂನಲ್ಲಿ 26 ಹಿಂದೂಗಳನ್ನ ಸುಮ್ಮನೆ ಬಲಿ ಪಡೆದ ಉಗ್ರರ ಶಿಕಾರಿಗಿಳಿದಿದೆ ಭಾರತ. ಇಲ್ಲಿ ಇಂಡಿಯಾ ಬೇಟೆ ಬರೀ ಈ ಉಗ್ರರು ಮಾತ್ರವಲ್ಲ, ಜೊತೆಗೆ ಈ ಉಗ್ರರಿಗೆ ಎಲ್ಲಾ ಟೈಪ್ ಹೆಲ್ಪ್ ಮಾಡಿರುವ ಶತ್ರು ರಾಷ್ಟ್ರ ಪಾಕ್ ಕೂಡ ಭಾರತದ ಟಾರ್ಗೆಟ್. ಫಸ್ಟ್ ಪಾಕಿಸ್ತಾನದ ಬೆನ್ನು ಮೂಳೆ ಮುರಿದ್ರೆ ಮುಂದೆ ಉಗ್ರರನ್ನ ಭಾರತದ ಗಡಿಯೊಳಗೆ ಅಟ್ಟೋದನ್ನ ತಡೆಗಟ್ಟುವ ಲೆಕ್ಕ ಇದು. ಈಗಿನ ಸ್ಥಿತಿಗತಿ ನೋಡಿದ್ರೆ ಯಾವುದೇ ಟೈಮ್ನಲ್ಲೂ ಆರಂಭವಾಗಬಹುದು ಸೇನಾ ಯುದ್ಧ. ಆದರೆ ಅದಕ್ಕೂ ಮುನ್ನವೇ ವೈರಿಯನ್ನ ಒಂದೊಂದಾಗಿ ಮುಗಿಸುವ ಮೂಲಕ ಕೈಕಟ್ಟಿ ಹಾಕುವ ರಣತಂತ್ರವನ್ನ ಅನುಸರಿಸಿದೆ ಭಾರತ. ಅದರಂತೆ ಈಗಾಗಲೇ ಅನೇಕ ರೀತಿ ಅಡಗಿದೆ ಪಾಕಿಸ್ತಾನದ ಸೊಕ್ಕು. ಮೊದಲನೇದಾಗಿ ಸಿಂಧೂ ನದಿ ಒಪ್ಪಂದ ರದ್ದಿನ ಮೂಲಕ ಪಾಕ್ಗೆ ನೀರೇ ಸಿಗದಂತೆ ನೋಡಿಕೊಂಡಿದೆ ಇಂಡಿಯಾ. ಬಳಿಕ ಪಾಕ್ ರಾಜತಾಂತ್ರಿಕರಿಗೆ ಜಾಗ ಖಾಲಿ ಮಾಡಿ ಆರ್ಡರ್, ಪಾಕ್ ಪ್ರಜೆಗಳಿಗೆ ವೀಸಾ ಕ್ಯಾನ್ಸಲ್ ಹುಕ್ಕು. ಇದರ ಜೊತೆಗೆ ಡಿಜಿಟಲ್ ವಾರ್, ಅದರಂತೆಯೇ ಪಾಕಿಸ್ತಾನದ ಅಧಿಕೃತ ಎಕ್ಸ್ ಹ್ಯಾಂಡಲ್ ಬ್ಲಾಕ್. ಇದಲ್ಲದೆ ಪಾಕಿಸ್ತಾನದ ಖ್ಯಾತ ಯೂಟ್ಯೂಬರ್ಗಳ ಖಾತೆಗೂ ಕತ್ತರಿ. ಹಲವರು ಪಾಕ್ ಯೂಟ್ಯೂಬರ್ಗಳಿಗೆ ಕ್ರೀಡಾಪಟುಗಳು, ಗಾಯಕರು, ನಟನಟಿಯರಿಗೆ ಭಾರತದ ಓಟಿಟಿ ಪ್ಲಾಟ್ಫಾರ್ಮೇ ಆದಾಯದ ದೊಡ್ಡ ಮೂಲ. ಕೆಲ ಯೂಟ್ಯೂಬರ್ ಹಾಗೂ ನಟನಟಿಯರು, ಗಾಯಕರಿಗೆ ಲಕ್ಷಗಟ್ಟಲೆ ಫಾಲೋವರ್ಸ್ಗಳಿದ್ದಾರೆ. ಹಾಗೆ ಪಕ್ಷಪಾತದ ಸುದ್ದಿ ಬಿತ್ತರಿಸುತ್ತಿದ್ದ ಕೆಲ ಪಾಕ್ ಟಿವಿ ಚಾನೆಲ್ಗಳಿಗೂ ನಿಷೇಧದ ಗುನ್ನ ಬಿದ್ದಿದೆ. ಈ ಮೂಲಕ ಪಾಕ್ ಅನ್ನ ಡಿಜಿಟಲ್ ಯುದ್ಧದಲ್ಲಿ ನಿಶಸ್ತ್ರ ಮಾಡತೊಡಗಿದೆ ಭಾರತ. ಪಾಕಿಸ್ತಾನದ ಆಮದಿಗೂ ಭಾರತ ಬ್ರೇಕ್. ಶತ್ರುವನ್ನ ನೇರ ಯುದ್ಧದಲ್ಲಿ ಸೋಲಿಸುವ ಮುನ್ನ ಅದನ್ನ ಹೈರಾಣು ಮಾಡೋದು ಕೂಡ ಒಂದು ಪ್ರಮುಖ ಸಮರತಂತ್ರ. ಸದ್ಯಕ್ಕೆ ಭಾರತ ಅಳವಡಿಸಿಕೊಂಡಿದ್ದು ಇದೇ ವ್ಯೂಹವನ್ನ. ಕಳೆದ 11 ದಿನಗಳಿಂದಲೂ ಒಂದೊಂದಾಗಿ ಪ್ರಹಾರ ಕೊಡುತ್ತಾ ಬಂದಿರುವ ಭಾರತ ಇದೀಗ ಅನುಸರಿಸಲು ಹೊರಟಿರುವ ಸ್ಟ್ರಾಟಜಿ ಅಂದ್ರೆ ಅದು ಎಕನಾಮಿಕ್ ವಾರ್, ಅಂದ್ರೆ ಆರ್ಥಿಕವಾಗಿ ಪಾಕ್ ಅನ್ನ ಕುಸಿಯುವಂತೆ ಮಾಡೋದು. ಇದಕ್ಕೆ ಫಸ್ಟ್ ಸ್ಟೆಪ್ ಅನ್ನುವಂತೆ ಪಾಕ್ನಿಂದ ಭಾರತಕ್ಕಾಗುವ ಆಮದನ್ನ ನಿಷೇಧಿಸಿದೆ ಭಾರತ. ಒಟ್ನಲ್ಲಿ ಭಾರತಕ್ಕೆ ಪಾಕಿಸ್ತಾನದಿಂದಾಗುವ ನೇರ ಹಾಗೂ ಪರೋಕ್ಷ ಆಮದುಗಳಿಗೆ ಬಿದ್ದಿದೆ ಕೊಕ್ಕೆ. ಈಗಾಗಲೇ ಪಾಕಿಸ್ತಾನದ ಹಡಗುಗಳಿಗೆ ಭಾರತೀಯ ಬಂದರುಗಳ ಆಕ್ಸೆಸ್ಗೆ ಕತ್ತರಿಯನ್ನ ಹಾಕಲಾಗಿದೆ. ಹಾಗೆ ಪಾಕ್ನಿಂದ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಂದ ಭಾರತಕ್ಕೆ ಬರುವ ಸರಕುಗಳನ್ನು ನಿರ್ಬಂಧಿಸಲಾಗಿದೆ. ಈ ಸಂಬಂಧ ವಿದೇಶಾಂಗ ವಾಣಿಜ್ಯ ನೀತಿಯಲ್ಲೇ ಈ ನಿಷೇಧದ ಬಗ್ಗೆ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಹಾಗೆಯೇ ಶಿಫ್ಟಿಂಗ್ ನಿರ್ದೇಶನಾಲಯ ಕೂಡ ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ಪಾಕ್ ಹಡಗುಗಳಿಗೆ ಲಂಗರಿಗೆ ಅವಕಾಶ ಕೊಡದಂತೆ ಬಂದರುಗಳಿಗೆ ಕಟ್ಟಪ್ಪಣೆಯನ್ನ ವಿಧಿಸಿದೆ. ಇಷ್ಟು ಮಾತ್ರವಲ್ಲ, ಅಟಾರಿ ವಾಘಾ ಗಡಿ ಮೂಲಕ ಬರುತ್ತಿದ್ದ ಸರಕು ಸರಂಜಾಮಿಗೂ ಅಡ್ಡಗಾಲನ್ನ ಹಾಕಲಾಗಿದೆ. ಇದಕ್ಕೂ ಮುನ್ನವೇ ವಿಮಾನಯಾನಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಹೀಗಾಗಿ ಆಕಾಶ, ರಸ್ತೆ ಹಾಗೂ ಜಲಮಾರ್ಗಗಳ ಮುಖಾಂತರ ಭಾರತಕ್ಕೆ ಬರುತ್ತಿದ್ದ ಪಾಕ್ ಸರಕುಗಳಿಗೆ ನಿಷೇಧ ಬಿದ್ದಿರುವ ಪರಿಣಾಮ ಆರ್ಥಿಕವಾಗಿ ನಲುಗುತ್ತಿದೆ ಪಾಕಿಸ್ತಾನ. ಇದಿನ್ನೂ ಆರಂಭ ಅಷ್ಟೇ. ಕೆಲವೇ ದಿನಗಳ ಕಾಲ ಇದು ಕಂಟಿನ್ಯೂ ಆದರೆ ಸಾಕು. ಮೊದಲೇ ಕಾಸಿಲ್ಲದೆ ಬರಿಗೈಲಿರುವ ಪಾಕಿಸ್ತಾನ ಇನ್ನಷ್ಟು ಪಾಪಾರಾಗೋದು ಫಿಕ್ಸ್. ಹಣವೇ ಇಲ್ಲದಂತಾದ್ರೆ ಭಾರತದ ಎದುರು ಯುದ್ಧ ಅದ್ಹೇಗೆ ಸಾಧ್ಯ? ಈ ಲೆಕ್ಕದಲ್ಲಿ ಭಾರತದ ಮೊದಲ ಹೊಡೆತಕ್ಕೆ ಅದುರಿದೆ ಪಾಕಿಸ್ತಾನ. ಇದಿನ್ನು ಟ್ರೇಲರ್, ಪಿಕ್ಚರ್ ಅಭಿ ಬಾಕಿ ಹೇ. ಮತ್ತೊಂದು ಕಡೆ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಸಂದಿಗ್ಧ ಪರಿಸ್ಥಿತಿ. ಭಾರತ ಇಲ್ಲಿವರೆಗೂ ಪಾಕಿಸ್ತಾನದ ವಿರುದ್ಧ ನೇರಾನೇರ ಯುದ್ಧಕ್ಕೆ ಇಳಿದಿಲ್ವಲ್ಲ ಅಂತ ಹೇಳಿ ಅನೇಕ ಮಂದಿ ಕಾತರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸದ್ದಿಲ್ಲದೆ ಯುದ್ಧ ನಡೆಸ್ತಾ ಇದೆ ಭಾರತ. ಡೈರೆಕ್ಟ್ ಆಗಲ್ಲ, ಬದಲಾಗಿ ಪರೋಕ್ಷವಾಗಿ ಈಗಾಗಲೇ ಸಿಂಧೂ ನದಿ ನೀರನ್ನ ಬಂದ್ ಮಾಡಿದೆ. ಇದೀಗ ಪಾಕಿಸ್ತಾನದ ಮೇಲೆ ಡಿಜಿಟಲ್ ಬಾಂಬ್ ಸಿಡಿಸಿದೆ ಭಾರತ.
ಜೊತೆಗೆ ಆರ್ಥಿಕ ಸಮರಕ್ಕೂ ಕೂಡ ಮುಂದಾಗಿದೆ. ಇಷ್ಟಾದ್ರೂ ಕೂಡ ಪಾಕ್ ಉಸಿರಾಡಿದ್ರೆ ಆಗ ಮಾತ್ರ ನೇರ ಯುದ್ಧ ಮಾಡಲಿಕ್ಕೆ ಸಾಧ್ಯ. ಪಾಕ್ ವಿರುದ್ಧ ಅದಾಗಲೇ ಯುದ್ಧ ಆರಂಭ. ಡಿಜಿಟಲ್ ಎಕನಾಮಿಕಲ್ ವಾರ್ ಸ್ಟಾರ್ಟ್. ಪೆಹಲ್ಗಾಂನಲ್ಲಿ 26 ಹಿಂದೂಗಳನ್ನ ಸುಮ್ಮನೆ ಬಲಿ ಪಡೆದ ಉಗ್ರರ ಶಿಕಾರಿಗಿಳಿದಿದೆ ಭಾರತ. ಇಲ್ಲಿ ಇಂಡಿಯಾ ಬೇಟೆ ಬರೀ ಈ ಉಗ್ರರು ಮಾತ್ರವಲ್ಲ, ಜೊತೆಗೆ ಈ ಉಗ್ರರಿಗೆ ಎಲ್ಲಾ ಟೈಪ್ ಹೆಲ್ಪ್ ಮಾಡಿರುವ ಶತ್ರು ರಾಷ್ಟ್ರ ಪಾಕ್ ಕೂಡ ಭಾರತದ ಟಾರ್ಗೆಟ್. ಫಸ್ಟ್ ಪಾಕಿಸ್ತಾನದ ಬೆನ್ನುಮೂಳೆ ಮುರಿದ್ರೆ ಮುಂದೆ ಉಗ್ರರನ್ನ ಭಾರತದ ಗಡಿಯೊಳಗೆ ಅಟ್ಟೋದನ್ನ ತಡೆಗಟ್ಟುವ ಲೆಕ್ಕ ಇದು. ಈಗಿನ ಸ್ಥಿತಿಗತಿ ನೋಡಿದ್ರೆ ಯಾವುದೇ ಟೈಮ್ನಲ್ಲೂ ಆರಂಭವಾಗಬಹುದು ಸೇನಾ ಯುದ್ಧ. ಆದರೆ ಅದಕ್ಕೂ ಮುನ್ನವೇ ವೈರಿಯನ್ನ ಒಂದೊಂದಾಗಿ ಮುಗಿಸುವ ಮೂಲಕ ಕೈಕಟ್ಟಿ ಹಾಕುವ ರಣತಂತ್ರವನ್ನ ಅನುಸರಿಸಿದೆ ಭಾರತ. ಅದರಂತೆ ಈಗಾಗಲೇ ಅನೇಕ ರೀತಿ ಅಡಗಿದೆ ಪಾಕಿಸ್ತಾನದ ಸೊಕ್ಕು. ಮೊದಲನೆಯದಾಗಿ ಸಿಂಧೂ ನದಿ ಒಪ್ಪಂದ ರದ್ದಿನ ಮೂಲಕ ಪಾಕ್ಗೆ ನೀರೇ ಸಿಗದಂತೆ ನೋಡಿಕೊಂಡಿದೆ ಇಂಡಿಯಾ. ಬಳಿಕ ಪಾಕ್ ರಾಜತಾಂತ್ರಿಕರಿಗೆ ಜಾಗ ಖಾಲಿ ಮಾಡಿ ಆರ್ಡರ್, ಪಾಕ್ ಪ್ರಜೆಗಳಿಗೆ ವೀಸಾ ಕ್ಯಾನ್ಸಲ್ ಹುಕುಂ. ಇದರ ಜೊತೆಗೆ ಡಿಜಿಟಲ್ ವಾರ್. ಅದರಂತೆಯೇ ಪಾಕಿಸ್ತಾನದ ಅಧಿಕೃತ ಎಕ್ಸ್ ಹ್ಯಾಂಡಲ್ ಬ್ಲಾಕ್. ಇದಲ್ಲದೆ ಪಾಕಿಸ್ತಾನದ ಖ್ಯಾತ ಯೂಟ್ಯೂಬರ್ಗಳ ಖಾತೆಗೂ ಕತ್ತರಿ. ಹಲವರು ಪಾಕ್ ಯೂಟ್ಯೂಬರ್ಗಳಿಗೆ ಕ್ರೀಡಾಪಟುಗಳು, ಗಾಯಕರು, ನಟನಟಿಯರಿಗೆ ಭಾರತದ ಓಟಿಟಿ ಪ್ಲಾಟ್ಫಾರ್ಮೇ ಆದಾಯದ ದೊಡ್ಡ ಮೂಲ. ಕೆಲ ಯೂಟ್ಯೂಬರ್ ಹಾಗೂ ನಟನಟಿಯರು, ಗಾಯಕರಿಗೆ ಲಕ್ಷಗಟ್ಟಲೆ ಫಾಲೋವರ್ಸ್ಗಳಿದ್ದಾರೆ. ಹಾಗೆ ಪಕ್ಷಪಾತದ ಸುದ್ದಿ ಬಿತ್ತರಿಸುತ್ತಿದ್ದ ಕೆಲ ಪಾಕ್ ಟಿವಿ ಚಾನೆಲ್ಗಳಿಗೂ ನಿಷೇಧದ ಗುನ್ನ ಬಿದ್ದಿದೆ. ಈ ಮೂಲಕ ಪಾಕ್ ಅನ್ನ ಡಿಜಿಟಲ್ ಯುದ್ಧದಲ್ಲಿ ನಿಶಸ್ತ್ರ ಮಾಡತೊಡಗಿದೆ ಭಾರತ. ಪಾಕಿಸ್ತಾನದ ಆಮದಿಗೂ ಭಾರತ ಬ್ರೇಕ್. ಶತ್ರುವನ್ನ ನೇರ ಯುದ್ಧದಲ್ಲಿ ಸೋಲಿಸುವ ಮುನ್ನ ಅದನ್ನ ಹೈರಾಣು ಮಾಡೋದು ಕೂಡ ಒಂದು ಪ್ರಮುಖ ಸಮರತಂತ್ರ. ಸದ್ಯಕ್ಕೆ ಭಾರತ ಅಳವಡಿಸಿಕೊಂಡಿದ್ದು ಇದೇ ವ್ಯೂಹವನ್ನ. ಕಳೆದ 11 ದಿನಗಳಿಂದಲೂ ಒಂದೊಂದಾಗಿ ಪ್ರಹಾರ ಕೊಡುತ್ತಾ ಬಂದಿರುವ ಭಾರತ ಇದೀಗ ಅನುಸರಿಸಲು ಹೊರಟಿರುವ ಸ್ಟ್ರಾಟಜಿ ಅಂದ್ರೆ ಅದು ಎಕನಾಮಿಕ್ ವಾರ್. ಅಂದ್ರೆ ಆರ್ಥಿಕವಾಗಿ ಪಾಕ್ ಅನ್ನ ಕುಸಿಯುವಂತೆ ಮಾಡೋದು. ಇದಕ್ಕೆ ಫಸ್ಟ್ ಸ್ಟೆಪ್ ಅನ್ನುವಂತೆ ಪಾಕ್ನಿಂದ ಭಾರತಕ್ಕಾಗುವ ಆಮದನ್ನ ನಿಷೇಧಿಸಿದೆ ಭಾರತ. ಒಟ್ನಲ್ಲಿ ಭಾರತಕ್ಕೆ ಪಾಕಿಸ್ತಾನದಿಂದಾಗುವ ನೇರ ಹಾಗೂ ಪರೋಕ್ಷ ಆಮದುಗಳಿಗೆ ಬಿದ್ದಿದೆ ಕೊಕ್ಕೆ. ಈಗಾಗಲೇ ಪಾಕಿಸ್ತಾನದ ಹಡಗುಗಳಿಗೆ ಭಾರತೀಯ ಬಂದರುಗಳ ಆಕ್ಸೆಸ್ಗೆ ಕತ್ತರಿಯನ್ನ ಹಾಕಲಾಗಿದೆ. ಹಾಗೆ ಪಾಕ್ನಿಂದ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಂದ ಭಾರತಕ್ಕೆ ಬರುವ ಸರಕುಗಳನ್ನು ನಿರ್ಬಂಧಿಸಲಾಗಿದೆ. ಈ ಸಂಬಂಧ ವಿದೇಶಾಂಗ ವಾಣಿಜ್ಯ ನೀತಿಯಲ್ಲೇ ಈ ನಿಷೇಧದ ಬಗ್ಗೆ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಹಾಗೆಯೇ ಶಿಫ್ಟಿಂಗ್ ನಿರ್ದೇಶನಾಲಯ ಕೂಡ ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ಪಾಕ್ ಹಡಗುಗಳಿಗೆ ಲಂಗರಿಗೆ ಅವಕಾಶ ಕೊಡದಂತೆ ಬಂದರುಗಳಿಗೆ ಕಟ್ಟಪ್ಪಣೆಯನ್ನ ವಿಧಿಸಿದೆ. ಇಷ್ಟು ಮಾತ್ರವಲ್ಲ, ಅಟಾರಿ ವಾಘಾ ಗಡಿ ಮೂಲಕ ಬರುತ್ತಿದ್ದ ಸರಕು ಸರಂಜಾಮಿಗೂ ಅಡ್ಡಗಾಲನ್ನ ಹಾಕಲಾಗಿದೆ. ಇದಕ್ಕೂ ಮುನ್ನವೇ ವಿಮಾನಯಾನಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಹೀಗಾಗಿ ಆಕಾಶ, ರಸ್ತೆ ಹಾಗೂ ಜಲಮಾರ್ಗಗಳ ಮುಖಾಂತರ ಭಾರತಕ್ಕೆ ಬರುತ್ತಿದ್ದ ಪಾಕ್ ಸರಕುಗಳಿಗೆ ನಿಷೇಧ ಬಿದ್ದಿರುವ ಪರಿಣಾಮ ಆರ್ಥಿಕವಾಗಿ ನಲುಗುತ್ತಿದೆ ಪಾಕಿಸ್ತಾನ. ಇದಿನ್ನೂ ಆರಂಭ ಅಷ್ಟೇ. ಕೆಲವೇ ದಿನಗಳ ಕಾಲ ಇದು ಕಂಟಿನ್ಯೂ ಆದರೆ ಸಾಕು. ಮೊದಲೇ ಕಾಸಿಲ್ಲದೆ ಬರಿಗೈಲಿರುವ ಪಾಕಿಸ್ತಾನ ಇನ್ನಷ್ಟು ಪಾಪಾರಾಗೋದು ಫಿಕ್ಸ್. ಹಣವೇ ಇಲ್ಲದಂತಾದ್ರೆ ಭಾರತದ ಎದುರು ಯುದ್ಧ ಅದು ಹೇಗೆ ಸಾಧ್ಯ? ಈ ಲೆಕ್ಕದಲ್ಲಿ ಭಾರತದ ಮೊದಲ ಹೊಡೆತಕ್ಕೆ ಅದುರಿದೆ ಪಾಕಿಸ್ತಾನ. ಇದಿನ್ನು ಟ್ರೇಲರ್, ಪಿಕ್ಚರ್ ಅಭಿ ಬಾಕಿ ಹೇ.